ಮಾತೇ ಇಲ್ಲ. ಹೌ ಆರ್ ಯು ಗೈಸ್? ಊಟ ಹೇ ಗೈಸ್, ಹೇ ಪೀಪಲ್, ಎಲ್ಲರೂ ಹೆಂಗಿದ್ದೀರಾ? ಹೇ ಪೀಪಲ್, ನನ್ನ ಹೆಸರು ಕಾರ್ತಿಕ್. ಎಲ್ಲರೂ ಆರಾಮಾಗಿ ಎಲ್ಲರೂ ಬಿಗ್ ಪ್ರಾಬ್ಲಮ್ಸ್ನೇ ಡಿಸ್ಕಸ್ ಮಾಡ್ತಾರೆ. ಲೈಕ್ ಮನಿ ಆಗಿರ್ಬೋದು, ಫ್ಯೂಚರ್ ಬಗ್ಗೆ, ಕೆರಿಯರ್ ಬಗ್ಗೆ. ಅದೇ ಮುಖ್ಯ, ಅದು ಬೇರೆ ಮ್ಯಾಟ್ರು ಅಲ್ಲ. ಇದು ಚಿಕ್ಕ ಮ್ಯಾಟ್ರೇ. ಚಾಪ್ಟರ್ 1, ಸ್ಲೀಪ್ ಪ್ಲಾನಿಂಗ್ ವರ್ಸಸ್ ರಿಯಾಲಿಟಿ. ಎವ್ರಿ ನೈಟ್ தப்பாக்குதுண்ணா. டேய் அப்படி இல்லடா. ಎಲ್ರು ಎವ್ರಿ ನೈಟು ಒಂದು ಡಿಸಿಷನ್ ತಗೊತೀವಿ, ಇವತ್ತಾದರೂ ಸ್ವಲ್ಪ ಬೇಗ ಮಲ್ಕೊಬೇಕಪ್ಪ ಅಂತ. ಓಕೆ, ಅದೇನು ತಪ್ಪಲ್ಲ, ಕಂಗ್ರ್ಯಾಚುಲೇಷನ್, ಸೇಮ್ ಪಿಂಚ್. ಟೈಮ್ ನೋಡ್ತೀವಿ, ಇನ್ನು 10:30. ಇನ್ನು 10:30 ತಾನೇ, ರೀಲ್ಸ್ ನೋಡೋಣ ಅಂತ ಕೂತ್ಕೊತೀವಿ. ಓಕೆ, ರೀಲ್ಸ್ ನೋಡ್ತಾ ಇರ್ತೀವಿ. ಟೈಮ್ ಫ್ಲೈಸ್. ಟೈಮ್ ಇವಾಗ 1:40 ಅಂತ ಇಟ್ಕೊಳೋಣ. ವರ್ಸ್ಟ್ ಪಾರ್ಟ್ ಏನಂದರೆ, ಆವಾಗೂ ನಮ್ಗೆ ನಿದ್ದೆ ಬರಲ್ಲ. ಬಟ್ ಆದರೂ ನಿದ್ದೆ ಮಾಡಬೇಕು ಅಂತ ಫೋನ್ ಸೈಡಲ್ಲಿಟ್ಟು, ಸೊ ನಿದ್ದೆ ಮಾಡಬೇಕು ಅಂತ ನಮಗೆ ನಾವೇ ಪ್ರೆಷರ್ ಕೊಟ್ಕೊತೀವಿ ಅಲ್ವಾ? ಆ ಪ್ರೆಷರಿಂದನೇ ನಿದ್ದೆ ಬರಲ್ಲ ಗುರು. ನಿದ್ದೆ ಮಾಡೋದೇ ಒಂದು ಸ್ಟ್ರಗಲ್ ಆಗ್ಬಿಟ್ಟೈತೆ ಗುರು. ಅದನ್ನೇ ಹೇಳ್ದೆ, ಚಿಕ್ಕ ಮ್ಯಾಟ್ರ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅಂತ. ಸೊ ಕಂಟೆಂಟ್ ಚೆನ್ನಾಗಿದೆಯಾ ಇಲ್ವಾ? ಚಾಪ್ಟರ್ 2, ಓಪನಿಂಗ್ ಫ್ರಿಡ್ಜ್ ಫಾರ್ ನೋ ರೀಸನ್. ಕರೆಕ್ಟಾ ಅಲ್ವಾ? ಟೈಟಲ್ಲೇ ಅರ್ಥ ಆಯ್ತಾನೆ, ಓಪನಿಂಗ್ ಫ್ರಿಡ್ಜ್ ಫಾರ್ ನೋ ರೀಸನ್. ಕಿಚನ್ಗೆ ಹೋಗ್ತೀವಿ, ಫ್ರಿಡ್ಜಲ್ಲಿ ಏನೇನೂ ಇಲ್ಲ ಅಂತ ಗೊತ್ತು. 2 ಡಬ್ಬ ಅಮೂಲ್ ಐಸ್ ಕ್ರೀಮ್ ಬಾಕ್ಸು, ಒಂದು ಡೈರಿ ಮಿಲ್ಕ್ ಬಾಕ್ಸು, ಒಂದು 5 ಸ್ಟಾರ್ ಬಾಕ್ಸು. ಫ್ರಿಡ್ಜ್ ಓಪನ್ ಮಾಡ್ತೀವಿ, ಏನೂ ಇಲ್ಲ. ಏನಕ್ಕೆ ಓಪನ್ ಮಾಡ್ತೀವಿ ಗೊತ್ತಿಲ್ಲ. ಸರಿ, ಕ್ಲೋಸ್. 2 ಮಿನಿಟ್ಸ್ ಆ ಕಡೆ ಹೋಗ್ಬಿಟ್ಟು ಬಾ, ಅಗೇನ್ ಕಿಚನ್ ಬಾ, ಓಪನ್ ಮಾಡು. ಏನಕ್ಕೆ ಓಪನ್ ಮಾಡ್ತೀವಿ ಗೊತ್ತಿಲ್ಲ, ಕ್ಲೋಸ್. ಅಲ್ಲಿ ಏನೂ ಇಲ್ಲ ಬ್ರೋ, ಆದರೂ ವೈ ವಿ ಆರ್ ಲೈಕ್ ದ್ಯಾಟ್. ಸೊ ಫ್ರಿಡ್ಜ್ ಅಂದ್ರೇ ಏನೋ ಒಂಥರ ಹೋಪ್, ಒಂದು ಲೈಕ್ ಓಪನ್ ಮಾಡಿದ್ರೆ ಏನಾದರೂ ಒಂದು ಸಿಗುತ್ತೆ ಅನ್ನೋ ಒಂದು ಹೋಪ್ ಇರುತ್ತೆ ನಮಗೆ. ಚಾಪ್ಟರ್ 3, ಡಿಸೈಡಿಂಗ್ ವಾಟ್ ಟು ವಾಚ್. ಶೋಭಾ, ಈ OTT ಪ್ರಾಬ್ಲಮ್ ಏನು ಗುರು ಇದು? ಯಾವುದೋ ಒಂದು OTT ಅಂದ್ಕೊಳ್ಳಿ, ಅಮೆಝಾನ್ ಪ್ರೈಮು, ನೆಟ್ಫ್ಲಿಕ್ಸು, ಯಾವುದೋ ಒಂದು ಆ್ಯಪ್ ಓಪನ್ ಮಾಡ್ತೀವಿ, ನೋಡ್ತಾ ಇರ್ತೀವಿ ಯಾವ ಮೂವಿ ಇದೆ ಅಂತ. ಓಕೆ, ಒಂದು ಮೂವಿ ಓಕೆ ಇದೇನೋ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ ಅಲ್ವಾ ಅಂತ ನೋಡ್ತೀವಿ. ಟ್ರೈಲರ್ ನೋಡ್ತೀವಿ, ರೇಟಿಂಗ್ ನೋಡ್ತೀವಿ, ಅಲ್ಲೇ ಡಿಸಪಾಯಿಂಟ್ಮೆಂಟ್ ನಮಗೆ. ಲಾಸ್ಟ್ಗೆ ಆ ಮೂವಿನೇ ನೋಡೋಲ್ಲ, ಮತ್ತೆ 10 ನಿಮಿಷ ಸ್ಕ್ರೋಲ್ ಮಾಡು, ಸೇಮ್ ಡಿಸಪಾಯಿಂಟ್ಮೆಂಟ್. ಲೈಕ್ ಇಫ್ ಯು ಹ್ಯಾವ್ ಇನ್ ಯುವರ್ ಹೆಡ್ ಎನಿ ಮೂವಿ, ಅದೇ ಮೂವಿ ನೋಡ್ಬೇಕಂದ್ರೆ ವಿ ವಿಲ್ ವಾಚ್, ರೈಟ್? ಅಂದರೆ ಸುಮ್ಮನೆ ಹೋಗ್ತೀವಿ, ಸುಮ್ಮನೆ ನೋಡೋದು. ವೈ? ಫೈನ್. ಚಾಪ್ಟರ್ 4, ರಿಪ್ಲೈಯಿಂಗ್ ಟು ಮೆಸೇಜಸ್ ಆ್ಯಂಡ್ ಓವರ್ ಥಿಂಕ್. ನಿಮಗೆ ಬೇಕಾದವರು ಒಂದು ದೊಡ್ಡ ಮೆಸೇಜ್ ಕಳಿಸ್ತಾರೆ ಗುರು, ಒಂದು ಎಸ್ಸೆ ಬರೆದು ಕಳಿಸ್ತಾರೆ, ನಿಮಗೆ ಹಾರ್ಟ್ ಟಚಿಂಗ್ ಆಗಿರುತ್ತೆ. ವಾವ್, ನಮಗೋಸ್ಕರ ಹಂಗೆ ಯು ವಿಲ್ ಫ್ಲೈ. ಸೊ ನಾವು ಅನ್ಕೊತೀವಿ, ಓಕೆ ರಿಪ್ಲೈ ಮಾಡೋಣ, ಸೊ ದೊಡ್ಡದಾಗೆ ಮಾಡಬೇಕಾ ಅಂತ ಒಂದು ಯೋಚನೆ, ಇಲ್ಲ ಚಿಕ್ಕದಾಗೆ ಕಳಿಸ್ಬಿಡೋಣ ಅಂತ ಯೋಚನೆ, ಇಲ್ಲ ನಾವು ಚಿಕ್ಕದಾಗಿ ಕಳಿಸಿದ್ರೆ ಅವ್ರೇನು ಅನ್ಕೊತಾರೋ ಅಂತ ಇನ್ನೊಂದು ಯೋಚನೆ, ದೊಡ್ಡದಾಗಿ ಕಳಿಸಿದ್ರೆ ಅದು ಯಾವ ಥರ ಕನ್ವೆ ಆಗುತ್ತೋ ಅನ್ನೋದು ಅದೊಂದು ಯೋಚನೆ. ಮ್ಯಾನ್, ಮೆಸೇಜೇ ಬೇಡ ಗುರು, ಫೋನ್ನೇ ಎತ್ತು ಸಾಕ್ಬಿಡೋಣ. ಒಂದು ಮೆಸೇಜ್ ಕಳ್ಸೋಕೆ ಕೂಡ ಈ ಓವರ್ ಥಿಂಕ್ ಮಾಡಿದ್ರೆ ಹೆಂಗೆ? ಚಾಪ್ಟರ್ 5, ಬೆಡ್ ಈಕ್ವಲ್ ಟು ಓವರ್ ಥಿಂಕಿಂಗ್ ಝೋನ್. ನಮ್ಗಳಿಗೆ ಬೆಡ್ ಅಂದರೆ ನಿದ್ದೆ ಮಾಡೋ ಪ್ಲೇಸ್ ಅಲ್ಲ ಗುರು, ಅದೊಂಥರ ಜಸ್ಟ್ ಹೆಲ್ ಆ್ಯಂಡ್ ಹೆವೆನ್ ಎಲ್ಲ ಅದೇ. ಸಡನ್ನಾಗಿ ಏನೋ ಒಂದು ಯೋಚನೆ ಮಾಡೋದು. ಈ ಟೈಮಲ್ಲಿ ನಮ್ಮ ಹುಡುಗಿ ಇದ್ದಿದ್ರೆ, ಬ್ರೋ ಲೈಫಲ್ಲಿ ಏನು ಮಾಡೋದು, ಕಾಸು ಹೆಂಗೆ ಸಂಪಾದನೆ ಮಾಡೋದು, ಬ್ರೋ ಈ ಕೋರ್ಸ್ ನಾನು ಯಾಕೆ ತಗೊಂಡೆ ಬ್ರೋ, ನಾನು BCA ಮಾಡ್ತವನೆ, ಏನಕ್ಕೆ ಮಾಡಿದೆ ಅಂತ ಗೊತ್ತಿಲ್ಲ. ಫೈನ್. ಚಾಪ್ಟರ್ 6, ಐ ವಿಲ್ ಡೂ ಇಟ್ ಟುಮಾರೋ. ಏನಾನ ಹೇಳು, ನಾಳೆ ಮಾಡ್ಕೊಳ್ಳೋಣ, ನಾಳೆ ನೋಡ್ಕೊಳ್ಳೋಣ ಬ್ರೋ. ನಾಳೆ ನೋಡ್ಕೊಳ್ಳೋಣ ಬಿಡೋ, ನಾಳೆ ಎಲ್ಗೂ ಓಡೋಗಲ್ಲ ಬಿಡೋ, ನಾಳೆ ನೋಡಿದ್ರೆ ಆಯಿತು. ಟುಮಾರೋ ಅನ್ನೋದು ಒಂದು ಕಂಫರ್ಟ್ ಝೋನ್ ಆಗಿಬಿಟ್ಟಿದೆ ನಮಗೆ. ಲೈಕ್ ಏನಂದ್ರು ನಾಳೆ ನೋಡ್ಕೊಳ್ಳೋಣ,
ಇದರಲ್ಲಿ ವರ್ಸ್ಟ್ ಪಾರ್ಟ್ ಏನಂದರೆ, ನಾಳೆ ಅನ್ನೋದು ಕಂಫರ್ಟ್ ಝೋನ್ ಅಂತ ನಾವು ನಂಬಿಟ್ಟಿದ್ದೀವಿ. ಚಾಪ್ಟರ್ 7 ಫ್ರೆಂಡ್ ಟಾಕ್. ಈ ಸ್ಟ್ರಗಲ್ಸ್ ಎಲ್ಲ ತುಂಬ ಚಿಕ್ಕದು ಅನಿಸ್ಬೋದು. ಇದು ಸ್ಟ್ರಗಲ್ಲೇ ಅಲ್ಲ ಅಂತಲೂ ಅನಿಸ್ಬೋದು. ಬಟ್ ಆದರೆ ಇದೇ ಡೈಲಿ ಕಂಟಿನ್ಯೂ ಆದರೆ ಲೈಫ್ ಹೆವಿ ಇಂಪ್ಯಾಕ್ಟ್ ಆಗುತ್ತೆ ಬ್ರೋ. ಸೊ ನೀನು ಕೂಡ ನಾನು ಹೇಳಿದ ವಿಷಯ ಎಲ್ಲ ಫೇಸ್ ಮಾಡ್ತೀಯ ಅಂದರೆ ನೀನು ಲೇಜಿ ಅಲ್ಲ ಬ್ರೋ. ವಿ ಆರ್ ಜಸ್ಟ್ ಹ್ಯೂಮನ್ ತಪ್ಪು ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಅಲ್ವಾ? ಸೊ ನಾನು ಹೇಳಿರೋದ್ರಲ್ಲಿ ಒಂದಾದರೂ ನಿಮಗೆ ಬ್ರೋ ಫರ್ಗಟ್ ಕಂಟೆಂಟ್. ನಾನು ಹೇಳಿರೋದ್ರಲ್ಲಿ ನಿಮಗೆ ಒಂದಾದರೂ ಸೂಟಬಲ್ ಆಗಿದ್ರೆ ಕಮೆಂಟ್ಸಲ್ಲಿ ಸೇಮ್ ಬ್ರೋ ಅಂತ ಮಾತ್ರ ಕಮೆಂಟ್ ಮಾಡಿಬಿಡಿ. ಅಟ್ಲೀಸ್ಟ್ ನಂಗಾದರೂ ಗೊತ್ತಾಗುತ್ತಲ್ವ ನಾನು ಸಿಂಗಲ್ ಅಲ್ಲ ಅಂತ. ಸಿಂಗಲ್ ಇನ್ ದ ಸೆನ್ಸ್ ಲೈಕ್ ನನ್ನ ಜೊತೆನೂ ಹೆಂಗೆ ಹೇಳಿದ್ರು ಡಬಲ್ ಮೀನಿಂಗ್. ಓಕೆ, ಸೊ ಕಮೆಂಟ್ಸ್ ಮಾಡಿ. ಈ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಅಷ್ಟೇ ಮತ್ತೆ.